ಇವತ್ತು ನಮ್ಮ ಜಾನು ಹತ್ರ ವೆಂಕಿ ಅಮ್ಮನ ವಿಚಾರ ಎಲ್ಲ ಹೇಳಿದಿರಿ, ಮನಸ್ಸಿಗೆ ತುಂಬ ಹಗುರ ಅನಿಸ್ತಿದೆ. ಒಳ್ಳೇದಾಯ್ತು ಬಿಡ. ಅಪ್ಪ ಅಮ್ಮ. ಏನಮ್ಮ ಹೇಳ್ದೆ ಕೇಳ್ದೆ? ಅಲ್ಲಿಗೆ ಅಕ್ಕ ಜಾನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ನಾನು ನೋಡು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ನಾನೇ ಫೋನ್ ಮಾಡಿ ಕರೆಸ್ಕೊಳ್ಳೋಣ ಅನ್ಕೊಂಡಿದ್ದೆ. ನೀನು ಆಮೇಲೆ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ಸುಮ್ಮನಾಗೋದೆ. ನೀನ್ ಸುಮ್ಮನೆ ಇರಬಹುದು, ಆದ್ರೆ ಅದಕ್ಕೆ ಸುಮ್ಮನೆ ಇರಲ್ವಲ್ಲ. ಅವ್ರು ಫೋನ್ ಮಾಡಿದ್ದಕ್ಕೆ ಓಡೋಡಿ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಮನೆ ಇಬ್ರು ಹೆಣ್ಮಕ್ಳನ್ನ ಒಟ್ಟಿಗೆ ನೋಡೋದಕ್ಕೆ ನಮಗೂ ಖುಷಿ ಆಗುತ್ತೆ. ಎಷ್ಟು ದಿವಸ ಆಗಿತ್ತು ನಾವೆಲ್ಲ ಹೀಗೆ ಒಟ್ಟಾಗಿ ಸೇರಿ. ಅದಕ್ಕೆ ಭಾವನಂಗೂ ಫೋನ್ ಮಾಡಿ ಬಾ ಅಂತ ಕರೆದೆ. ಹೌದು, ಅದಕ್ಕೆ ಇವಳನ್ನ ಇಲ್ಲಿಂದ ಕಳಿಸ್ಕೊಡುವಾಗಲೇ ಇವಳನ್ನ ನೋಡಿದ್ದು. ಅದಾದ್ಮೇಲೆ ಸಿಕ್ಕೇ ಇಲ್ಲ. ಇವತ್ತು ಆ ಭಾಗ್ಯ ಸಿಕ್ತು. ಹಾ ಭಾಗ್ಯ ಅಂತೆಲ್ಲ ಹೇಳ್ಬೇಡ. ಅಷ್ಟೊಂದು ಇದ್ದಿದ್ರೆ ನಮ್ಮ ಮನೆಗೆ ಬರ್ಬೇಕಿತ್ತು. ಯಾಕೆ ಬರ್ಲಿಲ್ಲ? ಅಲ್ಲಿಗೆ ಬರ್ತಿದ್ದೆ ಕಣೆ, ಆದ್ರೆ ನಾನು ಅಲ್ಲಿಗೆ ಬಂದ್ಬಿಟ್ರೆ ನಿಮ್ಮಿಬ್ರು ಖುಷಿಗೆ ಅಡ್ಡಿ ಆಗ್ಬಿಡ್ತೀನಲ್ವಾ. ಸಾಕು ಅಕ್ಕ, ನಾನು ಈಗಲೇ ಮನೆಗೆ ಹೊರಟೆ ಕಣೆ. ನಾನು ನಿಂಗೆ ಇನ್ನೊಂದು ದಿನ ಸಿಗ್ತೀನಿ. ಹಾ? ಅಯ್ಯೋ ಜಾನು, ನಾನು ಈಗ ತಾನೇ ಬಂದಿದ್ದೀನಿ, ಈಗಾಗಲೇ ಹೊರಡ್ತೀನಿ ಅಂತ ಹೇಳ್ತಿದ್ಯಲ್ಲ. ನಾನು ಇವತ್ತು ಇಡೀ ದಿನ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ಗಂತ ಕೆಲಸ ಏನಿದೆ ಈಗ? ಅಕ್ಕ ಪ್ಲೀಸ್ ಏನು ಕೇಳಬೇಡ ಕಣೆ. ನನಗೇನು ಹೇಳೋಕ್ಕಾಗಲ್ಲ. ಸಮಯ ಬಂದಾಗ ಎಲ್ಲ ಹೇಳ್ತೀನಿ. ಜಾನು, ನಮ್ಮ ಹತ್ರನೂ ಹೇಳೋಕ್ಕಾಗದೇ ಇರೋಂಥ ವಿಷಯ ಏನಮ್ಮ ಅದು? ನೀನು ಹೋಗ್ತಾ ಇರೋ ಅರ್ಜೆಂಟ್ ನೋಡಿದ್ರೆ ನಮ್ಗೆ ಯಾಕೋ ಭಯ ಆಗ್ತಿದೆ. ಅಮ್ಮ ಭಯ ಪಡೋವಂಥದ್ದು ಏನೂ ಇಲ್ಲಮ್ಮ. ನಾನು ಒಂದಷ್ಟು ಕೆಲಸಗಳು ಮಾಡಬೇಕಾಗಿದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗಿದೆ ಅಷ್ಟೆ. ಅಲ್ಲ ಜಾನು, ಏನೇನೋ ಪ್ರಶ್ನೆ ಉತ್ತರ ಅಂತ ಒಗಟಾಗಿ ಮಾತಾಡ್ತಾ ಇದೆಯಾ? ಏನು ಅಂತ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ? ಅದು ಅಲ್ಲಿ ಅವರೊಬ್ಬರೇ ಇದ್ದಾರಲ್ವಾ, ಎಲ್ಲಿ ಏನು ಇಟ್ಟಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಾನೇನೋ ಹೇಳ್ತಿದ್ದೀನಿ, ಅವ್ರು ಇನ್ನೆಲ್ಲೋ ಹುಡುಕ್ತಿದ್ದಾರೆ. ಅದಕ್ಕೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು ಅಂತ ಹೇಳಿದೆ ಅಷ್ಟೆ. ಜಾನು, ನೀನೇನು ಹೇಳ್ತಿದ್ಯೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕಣೆ. ಅಕ್ಕ ಪ್ಲೀಸ್ ಕಣೆ, ನನ್ನನ್ನು ಏನೂ ಕೇಳಬೇಡ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಇವತ್ತು ನಾನು ಹೊರಡಲೇಬೇಕು. ಜಾನು, ಏನಮ್ಮ ಇದು? ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ಯಾ? ಒಂದು 3-4 ದಿನ ಇರ್ತೀಯ ಅಂತ ಅಂದ್ಕೊಂಡ್ರೆ ಇದಕ್ಕಿದ್ದಾಗೆ ಗಾಬರಿ ಮಾಡ್ಕೊಂಡು ಹೋಗ್ತಿದ್ಯಲ್ಲ. ಸರಿ, ನಿಮ್ಗಳ ಕೆಲಸ ಏನಿರುತ್ತೋ ಏನೋ, ನಾವು ತಡೆಯಲ್ಲ. ಸರಿ ಬಾ, ಬಸ್ ಸ್ಟ್ಯಾಂಡ್ ತನಕ ಬಿಟ್ಬಿಟ್ಟು ಬರ್ತೀನಿ. ಬೇಡಪ್ಪ, ನಾನೊಬ್ಬಳೇ ಹೋಗ್ತೀನಿ, ಪರವಾಗಿಲ್ಲ. ಜಾನು ಅವರೇ, ನೀವು ಇವಾಗ ಹೋದರೆ ವೆಂಕಿಗೆ ಬೇಜಾರಾಯ್ತದೆ. ಅವ್ರು ಬಂದಮೇಲೆ ಅವ್ರಿಗೂ ಒಂದು ಮಾತು ಹೇಳೋಗ್ಬೋದು. ಹಲೋ ಸರ್, ನಿಮ್ಗೊಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಡ್ಲಾ? ಏನು ಹೇಳಿ ಮೇಡಮ್, ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ. ನೀವೀಗ ಅಂಗಡಿ ಹತ್ರ ಹೋದರೆ ನಿಮ್ಗೊಂದು ಸೆನ್ಸೇಷನಲ್ ನ್ಯೂಸ್ ಸಿಕ್ಕತ್ತೆ. ಏನು ಮೇಡಮ್, ನೀವು ಫೋನ್ ಮಾಡೋದು ನೋಡಿದ್ರೆ ಯಾವುದೋ ಒಂದು ಸಖತ್ತಾಗಿರೋ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಅಂದ್ಕೊಂಡೆ. ನೀವು ನೋಡಿದ್ರೆ ನನ್ನ ಕೆಲಸಕ್ಕೆ ಬ್ರೇಕ್ ಆಗೋ ನ್ಯೂಸ್ ಕೊಡ್ತಿದ್ದೀರಲ್ಲ. ಇದನ್ನು ಯಾರಾದರೂ ಬ್ರೇಕಿಂಗ್ ನ್ಯೂಸ್ ಅಂತಾರ? ನೀವೇ ಹೇಳಿ. ಈ ರೀತಿ ಉಪ್ಪಿನಕಾಯಿ ತಿಂದು ಫುಡ್ ಪಾಯ್ಸನ್ ಆಗ್ತಿರೋದು ದಿನಕ್ಕೊಂದು 1000 ನ್ಯೂಸ್ ಸಿಗುತ್ತೆ. ಅದನ್ನೆಲ್ಲ ನೋಡಿ ನೋಡಿ ಜನರಿಗೆ ಬೇಜಾರಾಗಿಬಿಟ್ಟಿದೆ ಮೇಡಮ್. ಸರ್, ನ್ಯೂಸ್ ಉಪ್ಪಿನಕಾಯ್ದಲ್ಲ. ಉಪ್ಪಿನಕಾಯಿ ಯಾರು ಮಾರ್ತಿದಾರೋ ಅದೇ ಸೆನ್ಸೇಷನಲ್ ನ್ಯೂಸು. ನಿಮಗೆ ಲಲಿತಾ ಉಪ್ಪಿನಕಾಯಿ ಕಂಪ್ನಿ ಓನರ್ ಯಾರಂತ ಗೊತ್ತಾ? ಸಿಟ್ಟಿಂಗ್ ಮಿನಿಸ್ಟರ್ ಜವರೇಗೌಡ ಅವರ 2ನೇ ಮಗ ಸಿದ್ದೇಗೌಡರು. ಏನು ಮೇಡಮ್, ನೀವು ನಿಜ ಹೇಳ್ತಿದ್ದೀರಾ? ಈ ರೀತಿ ಸುಳ್ಳು ಸುದ್ದಿ ಹೇಳಿ ನನ್ನ ಮರ್ಯಾದೆ ಕಳಿಬೇಡಿ. ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ. ನಾನು ಬೇರೆ ನ್ಯೂಸ್ ಚಾನಲ್ಗೆ ಹೇಳ್ಕೊಳ್ತೀನಿ. ಅಲ್ಲಿ ಟೆಲಿಕಾಸ್ಟ್ ಆದಮೇಲೆ ನೀವೇ ನೋಡ್ಕೊಳ್ಳಿ. ಅಯ್ಯೋ ಮೇಡಮ್, ನೀವು ಇಷ್ಟು ಹೇಳ್ತೀರ ಅಂದಮೇಲೆ ನಿಮ್ಮ ಮೇಲೆ ನಂಬಿಕೆ ಬರ್ತಿದೆ ಬಿಡಿ. ಇಷ್ಟು ಸುದ್ದಿ ಕೊಟ್ರಲ್ಲ, ಇನ್ಮೇಲೆ ನೋಡಿ ಅವ್ರ ಜನ್ಮ ಚಾಲಾಡ್ಬಿಡ್ತೀನಿ. ಸರಿ, ಓಕೆ, ಬಾಯ್ ಮೇಡಮ್, ಥ್ಯಾಂಕ್ ಯು. ಸಿದ್ದು, ನಿನ್ನ ಹಣೆ ಬರದಲ್ಲಿ ಮನೇಲಿರೋದಕ್ಕಿಂತ ಜಾಸ್ತಿ ಜೈಲಲ್ಲಿರೋದೇ ಬರ್ದಿದೆ ಅನ್ಸುತ್ತೆ. ಈ ಸುದ್ದಿ ಹೊರಗಡೆ ಬರ್ದಿದ್ದ ಹಾಗೆ ನೀನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಹೌದು, ಬಂದೆ. ಯಾಕೆ ಬರಬಾರ್ದಿತ್ತಾ?
ಸರಿ ಬಿಡಿ ಹೊರಡ್ತೀನಿ. ಅದೇ ನಾನು ಹಾಗೇನು ಹೇಳಿದೆ ಅಲ್ಲ, ಅಷ್ಟು ದಿನ ಇದು ಬರ್ತೀನಿ ಅಂತ ಹೇಳಿದ್ರು ಸಡನ್ನಾಗಿ ಬಂದ್ರಲ್ಲ, ಅದಕ್ಕೆ ಕೇಳಿದ್ನಪ್ಪ. ನೀವೇನೋ ಖುಷಿಯಾಗಿರಿ ಅಂತ ಕಳ್ಸಿದ್ರಿ. ಹಾಂ, ಆದರೆ ನನಗಲ್ಲಿ ಬರೀ ಅಮ್ಮಂದೇ ಯೋಚನೆ. ಅಪ್ಪ ಅಮ್ಮ ಯಾಕೆ ಡಲ್ ಆಗಿದೆಯಾ ಅಂತ ಕೇಳ್ತಾನೆ ಇದ್ರು. ನನಗೆ ಅವ್ರನ್ನ ನೋಡೋ ತನಕ ನೆಮ್ಮದಿ ಇಲ್ಲ ರೀ. ಅಂದಾಗೆ ಅಮ್ಮನ ಬಗ್ಗೆ ಏನಾದರೂ ವಿಚಾರ ಗೊತ್ತಾಯ್ತಾ? NGO ಏನಾದರೂ ಹೋಗಿದ್ರಾ? ಹಾಂ, NGOಗಳಿಗೆ ಆಶ್ರಮಗಳಿಗೆಲ್ಲ ಹೋದೆ. ಅಮ್ಮ ಎಲ್ಲೂ ಸಿಗಲಿಲ್ಲ. ಅಮ್ಮನ ಡೀಟೇಲ್ಸ್ನೆಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಏನಾದ್ರು ಗೊತ್ತಾದ ತಕ್ಷಣ ಇನ್ಫಾರ್ಮೇಷನ್ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸರಿ, ಹಾಗಂತ ಹಾಗೆ ಕಾಯ್ಕೊಂಡು ಕೂತಿದ್ರೆ ಹೇಗಾಗತ್ತೆ ಹೇಳಿ? ನಾನು ಹೇಳ್ದಾಗೆ ಅವ್ರು ಸ್ಕೆಚ್ ಮಾಡಿಸ್ಬಿಟ್ಟು ಪೊಲೀಸಿಗೆ ಕೊಡ್ಬೋದಲ್ವಾ? ಸುಲಭ ಆಗುತ್ತಲ್ವಾ? ಹಾಂ, ನೀವು ಹೇಳಿದ ಕೆಲಸ ಮಾಡಿದ್ದೀವಲ್ಲ ನಾವಾಗಲೇ, ಅದರ ಸ್ಕೆಚ್ ಮಾತ್ರ ಸರಿಯಾಗಿಲ್ಲ. ಸ್ಕೆಚ್ ಮಾಡಿಸಿದ್ರಾ? ಇಲ್ಲಿ ತೋರಿಸಿ ನೋಡೋಣ. ಅದು ನನ್ನ ಹತ್ರ ಇಲ್ವಲ್ಲ. ಅಂದರೆ ಸರಿಯಾಗಿಲ್ದಿರೋ ಸ್ಕೆಚ್ಚು ನನ್ನ ಫ್ರೆಂಡು, ಅದೇ ಇನ್ಸ್ಪೆಕ್ಟರ್ ದರ್ಶನ್, ಅವನ ಹತ್ರ ಇದೆ. ಇಲ್ಲಿಗೆ ಬರ್ತಾನಲ್ಲ, ತೊಗೊಂಡು ಬರೋಕ್ಕೆ ಹೇಳ್ತೀನಿ. ಏನ್ರಿ, ಒಂದು ಸತಿ ಸ್ಕೆಚ್ ಸರಿ ಹೋಗಿಲ್ಲ ಅಂದರೆ ಇನ್ನೊಂದು ಸತಿ ಡ್ರಾ ಮಾಡಿಸ್ಬೋದಲ್ವಾ? ಹೋಗ್ಲಿ, ಅವ್ರ ಹಳೆ ಫೋಟೋ ಇದೆ ಅಂತ ಹೇಳಿದ್ರಲ್ವಾ, ಅದಾದರೂ ಹುಡ್ಕೋ ಪ್ರಯತ್ನ ಮಾಡಿದ್ರಾ? ಜಾನ್ವಿಯವರೇ, ಯಾಕೆ ಬಂದಾಗಲಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ನಾನಿಲ್ಲಿ ಬೆಳಗ್ಗೆ ರಾತ್ರಿ ಅಂತ ನೋಡ್ದೇ ನಮ್ಮ ತಾಯಿನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನಿಮಗೆ ಯಾಕೋ ನನ್ನ ಮೇಲೆ ಅನುಮಾನ ಇರೋ ಹಾಗೆ ಕಾಣ್ತಿದೆಯಲ್ಲ? ನನಗೆ ಯಾವ ಅನುಮಾನನೂ ಇಲ್ಲ. ಆದರೆ ಹೀಗೆಲ್ಲ ಆಯ್ತಲ್ಲ, ಅದು ನನ್ನಿಂದ ಆಗಿರೋದು ಅಂತ ನನಗೆ ಗಿಲ್ಟ್ ಕಾಡ್ತಾ ಇದೆ. ಅದು ನನ್ನ ಮನಸ್ಸಿಂದ ತೆಗಿಯೋಕ್ಕಾಗ್ತಾ ಇಲ್ಲ. ಹಾಗೆ ಅಮ್ಮನ್ನ ನೋಡಬೇಕು ಅನ್ನೋ ಕಾತರ ಜಾಸ್ತಿ ಆಗ್ತಿದೆ. ಅದಕ್ಕೆ ಕೇಳಿದೆ ಅಷ್ಟೇ. ಅಮ್ಮನ ನೋಡಬೇಕು ಅನ್ನೋ ಕಾತರ ನಿಮಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಆತರ ನನಗೂ ಇದೆ. ನೋಡಿ, ಭಗವಂತ ನಮ್ಮಿಬ್ಬರ ಮಾತನ್ನ, ಪ್ರೇಯರ್ಸ್ನ ಖಂಡಿತ ಕೇಳ್ತಾನೆ.